ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ರಿಗೂ ನನ್ನ ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಮುಂದೆ ಈ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಆ್ಯಂಡ್ ಬನ್ನಿ, ಆ್ಯಂಡ್ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಾನು ವಿಡಿಯೋ ಮಾಡ್ತೀನಲ್ಲ, ಆಕೆ ಬೇಕಂತ ಮಾಡಬೇಡ ಅಂತ ಹೇಳ್ತಾಳೆ. ಇದು ನಾನು ಆ್ಯಂಡ್ ಇದು ಚಿನ್ನಮ್ಮ. ಮಾರ್ನಿಂಗ್ ಎದ್ದ ತಕ್ಷಣ ತುಷಾರ ಪೂಜೆ ಮಾಡಿದ್ದ. ಸೊ ನಾನು ಹಂಗೆ ಹೂವು ಮುಡಿಸಿದ್ದೆ. ಅಂದರೆ ಬೆಳಗ್ಗೆ ಬೇಗ ಮಾಡಿದ್ದೆ, 3 o'clock ಅನ್ನೋಷ್ಟರಲ್ಲೆಲ್ಲ ಪೂಜೆ ಆಗಿತ್ತು. ಸೊ ಹಂಗಾಗಿ ಹೂವಿನ ಅರಳಿರಲಿಲ್ಲ. ಹಾಗಾಗಿ ಆಮೇಲೆ ನಿಯರ್ಲಿ 6 to 7 o'clock ಅನ್ನೋಷ್ಟರಲ್ಲಿ ಹೂವೆಲ್ಲ ಅರಳೋಗಿತ್ತು. ಸೊ ಹಂಗಾಗಿ ತೊಗೊಂಡು ಬಂದು ಮುಡಿಸಿದ್ದೆ. ಸುಮ್ಮನೆ ಒಂದು ಬೈಟ್ ತೊಗೊಂಡೆ, ಚೆನ್ನಾಗಿತ್ತಲ್ಲ ಅಂತ. ಆ್ಯಂಡ್ ಚೆನ್ನಾಗಿ ಪೂಜೆ ಮಾಡಿದ್ದ ಅವನು. ವಿ ಆರ್ ಗೆಟಿಂಗ್ ರೆಡಿ ಫಾರ್ ಮಂತ್ರಾಲಯ. ಬಟ್ ಆನ್ ದ ವೇ ಹೋಗ್ತಾನೆ ನಾವು ಅಂಜನಾದ್ರಿ ಬೆಟ್ಟ ಮತ್ತು ಹಂಪಿನ ರೀಚ್ ಆಗೋ ಥರ, ಅಂದರೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಗೊತ್ತಿಲ್ಲ ಯಾವುದನ್ನು ಬೇಗ ಹೋಗ್ತೀವಿ ಏನು ಅಂತ. ಉಲ್ಟಾ ಹೇಳ್ಬೇಕಪ್ಪ ನಿಮಗೆ. ಹಿಂಗೆ ಹಂಗೆ ಹಂಗೆ ಹಿಂಗೆ ಹಂಗೆ ಹಿಂಗೆ ನನಗೆ ಹಾಕ್ತೇನೆ ಚಿನ್ನಿಗ. ನಂಗೆ ಚಿನ್ನಿ ನಂಗೆ ಹಾಕ್ತೇವೆ. ಉಲ್ಟಾ ನೆಟ್ಟಗೆ ಹಾಕ್ತೇವೆ. ಎಲೆ ತಿರುಗು. ಅವ್ರ ಮನೆ ಇಲ್ಲೇ ಬಂತಂತ. ಎಲ್ಲಿ ಒಂದು ರೋಡ್ ಸ್ಮೂತ್ ಮಾಡ್ಯಾರ. ನಮಗೆ ಊರಿಂದ ಬಿಡೋದೇ ಲೇಟ್ ಆಯಿತು. ಸೊ ನಾವು 8 o'clock ಏನೋ ಬಿಟ್ವಿ. ಸೊ ಹಾಗಾಗಿ ಅಂಜನಾದ್ರಿ ಬೆಟ್ಟ ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟ್ ನಾವು ಹಂಪಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಂಪಿಯಿಂದ ಅಲ್ಲಿ ಹೋಗಿ ಹಂಪಿಲಿ ಸ್ಟೇ, ಲೈಕ್ ಹಂಪಿ ಎಲ್ಲ ನೋಡಿಕೊಂಡು ಆಮೇಲೆ ಮಂತ್ರಾಲಯ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇವಾಗ ಹಂಪಿಗೆ ಹೋಗೋಣ ಬನ್ನಿ. ಆ್ಯಂಡ್ ನೀವು ಬನ್ನಿ ನಮ್ಮ ಜೊತೆ ಏನು ಮಾಡ್ತೀವಿ ಅಂತ. ಆ್ಯಂಡ್ ಮೋರೋವರ್ ಹಂಪಿಲಿ ನಮಗೆ ಟೈಮ್ ತುಂಬ ಕಡಿಮೆ ಅನ್ನಿಸ್ತು. ನಾವು ರೀಚ್ ಆಗಿದ್ದೆ 2 o'clock ಅನ್ಕೋತೀನಿ. ಊಟ ಟೈಮಿಗೆ ರೀಚ್ ಆದ್ವಿ. ಸೊ ಊಟ ಮಾಡ್ಕೊಂಡು ಅಲ್ಲಿ ಎಲ್ಲ ದೇವಸ್ಥಾನ ಅಥವಾ ಎಲ್ಲನೂ ನೋಡ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಕಷ್ಟ. ಒನ್ ಡೇ ಬರೀ ಹಂಪಿ ನೋಡೋಕ್ಕೆ ಬೇಕು. ಅಷ್ಟೊಂದು ಕಲ್ಲಿಂದು ವಿಗ್ರಹಗಳು, ಆಮೇಲೆ ಮಂಟಪ. ಫಾರ್ ದ ಫಸ್ಟ್ ಟೈಮ್ ನಾನು ಅಲ್ಲಿ ವಿಸಿಟ್ ಮಾಡಿದ್ದು. ಸೊ ಟೈಮ್ ಬೇಕು ತುಂಬ, 1-2 ದಿನ ಆದರೂ ಬೇಕು ಹಂಪಿ ನೋಡೋಕ್ಕೆ ಮಾತ್ರ. ಅಂದರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಡ್ತೀವಿ, ಅಂದರೆ ಒಬ್ಬ ಗೈಡ್ ತೊಗೊಂಡು ನೋಡ್ಕೊಳ್ಳೋದಾದರೆ ಬೇಕು. ಗೈಡೇನು ಟಕ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ 1 hour ನಮಗೇನು ಕರ್ಕೊಂಡು ಹೋಗಿರ್ತಾರೆ ಅಲ್ಲ ಆ ಟೈಮಲ್ಲಿ. ಬಟ್ ನಾವು ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇರೋದು. ಅಲ್ಲಿಂದ ಬೇಗನೆ ಹೊರಟ್ವಿ. ಹುಬ್ಳಿ ಹೋಗುತ್ತೆ. ಈ ರೋಡ್ ಅಟ್ಯಾಚ್ ಆಗಿ ಈ ರೋಡ್ ಸೇರಿದ್ದು ಅವ್ರು ನಾವು ಬರೋದು ಏನಿದೆ ಅಲ್ಲಿ, ಏನಿದೆ ಬಸ್ ಏನಿದೆ, ಬಸ್ ಹಿಂಗೆ ಹೈವೇಲೆ ಹೊರಟಾಗ ಹಂಪಿ ಬಂತು ಅಂತೀವಿ.
ಕೈ ಎತ್ತ ನಂಗೆ ಗಾಡಿ ಈಗ ಮುಗಿಸ್ತೋವ ಪಪ್ಪ ತೆಗಿ ಹಿಂಗೆ ಎಸಿ ಬಿಟ್ಟಂದ್ರೆ ಎಷ್ಟು ಹೈಟ್ ಚಿನ್ನಿ ಹೋಗಿ ಅಲ್ಲಿ ಬೇಕಾ ಹೋಗ್ತೀನಿ ಅಂತ ಬಿಡು ಹೆದರ್ಕೋತೀಯಲ್ಲ ನೀನಿಗೆ ಗೊತ್ತಾವ ನಿಮ್ಗೆ ಅದೇ ಕಾಲ್ ಪಪ್ಪ ಅಷ್ಟೇ ಸಾಕು ಏಯ್ ಬೇಡನು ಹ್ಞೂ ನಾ ವಿಡಿಯೋ ನೋಡ್ಕೊಂಡೆ ಹಂಪಿ ಎಂಟರ್ ಆದ ತಕ್ಷಣ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದೇವಸ್ಥಾನಕ್ಕೆ ನಾವು ತುಂಗಭದ್ರಾ ನದಿಗೆ ಹೋಗಿದ್ವಲ್ಲ, ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಒಂದು ರೂಟ್ ಇತ್ತು. ಸೊ ಅಲ್ಲಿಗೆ ಡೈರೆಕ್ಟಾಗಿ ಕಲ್ಯಾಣಿ ಎಲ್ಲ ನೋಡಿಕೊಂಡು ವಿರೂಪಾಕ್ಷರ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಗಂಟೆ ನೋಡಿಲಿ ಇಲ್ಲ ಎಲ್ಲಿ ಎಂಟ್ರೆನ್ಸ್ ಇದು? ಶಿವ ಶಿವ ಪರಮೇಶ್ವರ. ಓಂ ನಮಃ ಶಿವಾಯ. ಯಾರು? ಏನು ಮಂಪಿ? ಇದೆ ಪಾಪ ಎಲ್ಲ ಅದಕ್ಕೆ ಕೊಡ್ಬೇಕಾ? ಜಗೆ ಹಿಡ್ಕೊಳ್ಳ. ಆಶೀರ್ವಾದ ಮಾಡಿ ಇನ್ನು ಕೊಡು ಕೊಡು ಕೊಡು. ಅಯ್ಯ ಅಣ್ಣ ಒಂದು 2 ನಿಮಿಷ ಅಣ್ಣ. ಇವರು ಅಣ್ಣ ಒಂದು ನಿಮಿಷ ಸ್ವಲ್ಪ ಆಗೋಯ್ತೇನೆ. ಬರ್ಲಿಲ್ವಾ? ಅಣ್ಣ ಕೈ ಹಿಡಿದಿದ್ರು. ಸಾರಿ ಅಲ್ಲ, ಒಂಚೂರು ಆಶೀರ್ವಾದ ಮಾಡ್ತೇವೆ. ಒಂದೇ ನಿಮಿಷ. ಚರಿಮಾ ಅಲ್ಲಿ ನೋಡ, ಅಮ್ಮ ನೋಡ. ಆಯ್ತು ಬಿಡು, ಅವಳ ಎಲಿಫೆಂಟ್ ನೋಡ್ತಾಳಂತೆ, ನೋಡ್ಲಿ. ಆಶೀರ್ವಾದ ಮಾಡಿಸಿ.
ಎಷ್ಟು 10 ರೂಪಾಯಾ ಥೋड़ा से 10 ರೂಪಾಯಿ ಇರಿ ಜಗಿ ಹಾಂ ಡನ್ ಎಷ್ಟು ಹೊಡೆದೆ ಕಾಸು ಬಿಡ್ತೈತಿ ಇದೆಲ್ಲ ನೋಡ್ಬೇಕು ಬರೀ ಇದಕ್ಕೆ ಒಂದಿನ ಗೊತ್ತಿರ್ತದೆ ಬಿಡ ಸೀನ್ಸ್ ಇದ್ದಲ್ಲೇ ತೊಗೊಳಂಗಿಲ್ಲ ಇದ್ದಲ್ದಾಗ ಹೋಗಿ ಹುಡುಕ್ತಾರೆ ಮಗಳಿಗೂ ಕೊಡ್ತೀನಿ ಅವ್ರ ಅಪ್ಪಂಗೂ ಕೊಡ್ತೀನಿ ಅಪ್ಪಂಗೆ ಕೊಡ್ತೀಯಾ ಅವರಪ್ಪ ಏನು ಮಾಡೋದು ನಿನಗೆ ಅರೆ ಅಯ್ಯ ಸರ್ ಕಾರ್ ಹೋಗುತ್ತಾ ಗಾಡಿ ಹಾಂ ಹೋಗತ್ತೆ ಅಂತ ಕೈ ಮಾಡಿದೆ ಸ್ವಲ್ಪ ಸೌಂಡ್ನ್ಯಾಗ ಕೇಳಿದ್ರೆ ದೌಡ್ ಹೇಳ್ತಾರೆ ನೀನು ಹೋಗುತ್ತಾ ಅಂದ್ರೆ ನೀನು ಇಲ್ಲಿಂದ ಹೋಗುತ್ತೀಯಾ ಅಂತ ಕೇಳ್ತಾರೆ ಅವ್ರು ಹೊರಗೆ ಪೂರ ಹೊರಗೆ ಮಾರ್ಕೆಟ್ಗೆ ನಂದೀಶ್ವರ ಮಾಡಬಾರದು ಅದಲ್ಲ ಅದೇ ನಂದೀಶ ಬೆಳೆಯೋದಲ್ವಾ ಅದೇ ಬೆಳೆಯುತ್ತೆ ಅಂತಾರಲ್ಲ ಸಾಸಿವೆ ಕಾಳು ಗಣಪತಿ ಅದು ಹತ್ತುತ್ತೀರ ಅಲ್ಲಿಗೆ ಮೇಲೆ ಈ ಪ್ರಸ್ತುತ ಬಿಟ್ಟಬ್ರೆ ಕನ್ನಡ ಪೊಲೀಸ್ ಸ್ಟೇಷನ್ ಇದ್ರಾಗ ಮಾಡ್ಕೊಂಡಾರ ನೋಡಿ ಪಾಪ ಹೆಚ್ಚಿಗೆ ಬೇರೆ ಬಿಲ್ಡಿಂಗ್ ಕಟ್ಕೊಂಡಿಲ್ಲ ಇಲ್ಲಿ ನೋಡಿ ಈ ಕಡೆ ಐತಲ್ಲ ಅಕ್ಕ ನಂದೀಶ್ವರ ಛಾಯಾಚಿತ್ರ ಪ್ರದರ್ಶನ ಅದೇ ನಂದೀಶ ಬೆಳೆಯೋದಲ್ವಾ ಅದೇ ಬೆಳೆಯುತ್ತೆ ಅಂತಾರಲ್ಲ ಅದ್ರ ಮೇಲೊಂದಿದೆ ಅದು ಹತ್ತುತ್ತೀರ ಅಲ್ಲಿಗೆ ಮೇಲೆ ಶಿವಗಂಗೆಗೆ ಒಂದ್ಸತಿ ಹೋಗ್ಬೇಕು ಸರ್ ಶಿವಗಂಗೆಗೆ ಅಲ್ಲಿ ನೀವು ತುಪ್ಪ ಹಾಕಿದ್ರೆ ಬೆಣ್ಣೆ ಆಯ್ತದೆ ಅಲ್ಲಿ ಉಲ್ಟಾ ಆಯ್ತದೆ ನೀವು ತುಪ್ಪ ತಗೊಂಡು ಕೊಡಿ ನಿಮ್ ಮುಂದೆನೆ ಹಿಂಗೆ ಇದ್ ಮಾಡ್ತಾರೆ ಮಾಡಿ 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 ಬೆಣ್ಣೆ ತಕ್ಕೊಡ್ತಾರೆ ಅವ್ರು ಕರೆಕ್ಟ್ ಹತ್ರ ಹೋಗ್ಲಿಲ್ಲ ಸರ್ ಕಲ್ಲಿನ ತೇರು ಇರೋದೆಲ್ಲಿ ಕಲ್ಲಿನ ತೇರು ಎಲ್ಲಿ 10 ಕಿಲೋಮೀಟರ್ ಆಗುತ್ತಾ ಇದೇ ರೋಡಾ ಹಾಂ ಕಮಲಾಪುರ ಕಮಲಾಪುರ ಸೆಂಟ್ರ್ನಾಗ ಐತೆ ಗುಡಿ ಅಂದ ಅಲ್ಲೇ ಐತಿ ಮುಂದೆ ಎಷ್ಟು ಗಂಟೆ
ನಾವು ಬಂದಿದ್ದು ಈಗ ಬಂದಿಲ್ಲ ಶಶಿ. ಬಂದಿವಲ್ಲ, ಇಲ್ಲೇ ಬಂದಿವಿ. ಹೌದಾ? ಓನು ಬಂಗಾರ ಮಲ್ಕ